ಧನುರ್ಮಾಸದಲ್ಲಿ 12 ರಾಶಿಗಳಿಗೆ ಯಾವ್ಯಾವ ಒಂದು ಕೆಟ್ಟ ಫಲಗಳಿವೆ ಮತ್ತು ಎಚ್ಚರಿಕೆನ ಯಾವ ಥರ ತಗೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ. ಮೊದಲಿಗೆ ಮೇಷರಾಶಿಯವರು ಕೋಪದಿಂದ ಸಂಬಂಧ ಹಾಳಾಗುವ ಒಂದು ಸಾಧ್ಯತೆಯನ್ನು ಅನುಭವಿಸ್ತಾರೆ. ಈ ಒಂದು ತಿಂಗಳಲ್ಲಿ ಕೆಲಸದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ. ಹೆಲ್ತ್ ಬಗ್ಗೆ ಮಾತಾಡೋದಾದರೆ ಹೆಡ್ಏಕು ಮತ್ತು ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಈ ಒಂದು ತಿಂಗಳಲ್ಲಿ ರಿಸ್ಕ್ ಡಿಸಿಷನ್ ಮತ್ತು ಆರ್ಗ್ಯುಮೆಂಟ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಆಯಿತಾ. ವೃಷಭ ರಾಶಿ ಎಚ್ಚರಿಕೆ ಏನಪ್ಪ ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸ್, ಅಂದರೆ ಖರ್ಚುಗಳು ಜಾಸ್ತಿ ಬರುತ್ತೆ. ಫ್ಯಾಮಿಲಿಯಲ್ಲಿ ಚಿಕ್ಕ ಪುಟ್ಟ ಕ್ಲಾಶ್ ಆಗ್ತಾ ಇರುತ್ತೆ. ಹೆಲ್ತಲ್ಲಿ ಕೋಲ್ಡ್ ಜಾಸ್ತಿ ಆಗುತ್ತೆ ನಿಮಗೆ. ಸೊ ಥ್ರೋಟ್ ಸಂಬಂಧಪಟ್ಟಂಗೆ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಬಿಗ್ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ನ ಈ ಒಂದು ತಿಂಗಳಲ್ಲಿ ನೀವು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಮಿಥುನ ರಾಶಿಯವರಿಗೆ ಟ್ರಸ್ಟ್ ಇಶ್ಯೂಸ್, ಅಂದರೆ ನೀವು ಯಾರನ್ನಾರ ನಂಬಿ ಮೋಸ ಹೋಗ್ತೀರಾ ಅನ್ನೋದೇ ಈ ಒಂದು ತಿಂಗಳಲ್ಲಿ ನಿಮಗೆ ಎಚ್ಚರಿಕೆ. ವರ್ಕಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ, ಯಾವ ಥರ ಮಾಡೋದು ಹಿಂಗೆ ಅಂತ. ಸೊ ಹಂಗಾಗಿ ಅದನ್ನು ಸ್ವಲ್ಪ ನೀವು ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇನ್ನು ನೀವೆಲ್ಲರೂ ಆಚೆ ಹೋಗ್ಬೇಕು ಅಂದರೆ ಟ್ರಾವೆಲಲ್ಲಿ ಸ್ವಲ್ಪ ಡಿಲೇ ಆಗೋಂಥ ಚಾನ್ಸಸ್ ಇದ್ದಾವೆ. ನೀವು ಓವರ್ ಥಿಂಕ್ ಮಾಡಬೇಡಿ. ಓವರ್ ಥಿಂಕಿನ್ನ ನೀವು ಅವಾಯ್ಡ್ ಮಾಡಿದರೆ ಬೆಸ್ಟ್ ಅಂತ ಅನಿಸುತ್ತೆ. ಇನ್ನು ಹ್ಯಾಸ್ಟಿ ಡಿಸಿಷನ್ಸ್, ಅಂದರೆ ಸಡನ್ನಾಗಿ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ, ಸ್ವಲ್ಪ ಯೋಚನೆ ಮಾಡಿ. ಕರ್ಕಾಟಕ ರಾಶಿಯವರಿಗೆ ಎಮೋಷ್ನಲಿ ಇನ್ಸ್ಟೆಬಿಲಿಟಿ ಇರುತ್ತೆ ಈ ಒಂದು ತಿಂಗಳಲ್ಲಿ. ಫ್ಯಾಮಿಲಿಲಿ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೆಲ್ತಿಗೆ ಬಂದರೆ ಚೆಸ್ಟು ಮತ್ತು ಕೋಲ್ಡು ಇವೆರಡು ಪ್ರಾಬ್ಲಮ್ ಆಗುತ್ತೆ ನಿಮಗೆ. ನೀವು ಡಿಸಿಷನ್ ತೊಗೊಳೋದ್ರಲ್ಲಿ ಸ್ವಲ್ಪ ಕೋಪನ ಕಡಿಮೆ ಮಾಡ್ಕೊಳ್ಳಿ, ಅದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಒಳ್ಳೆಯದು. ಸಿಂಹರಾಶಿಯವರಿಗೆ ಹೇಳಬೇಕು ಅಂದರೆ ನಿಮಗೆ ಜಾಸ್ತಿ ಈಗೋ ಇರೋದ್ರಿಂದ ಕ್ಲಾಶಸ್ಗಳು ಆಗ್ತವೆ, ಆಯಿತಾ. ವರ್ಕ್ ಪ್ರೆಷರು ಜಾಸ್ತಿ ಇರುತ್ತೆ. ಮನಿ ಎಲ್ಲ ಒಂದು ಕಡೆ ಸ್ಟಕ್ ಆಗಿಬಿಡುತ್ತೆ ದುಡ್ಡು ನಿಮ್ಮದು. ಸೊ ನೀವು ಕಾನ್ಫ್ಲಿಕ್ಟ್ಸು ವಿತ್ ಸೀನಿಯರ್ಸ್ ಜೊತೆ ನೀವು ಏನಾದರೂ ಸ್ವಲ್ಪ ಗಲಾಟೆ ಮಾಡ್ಕೊಳೋದಿದ್ರೆ ಅದನ್ನು ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರಿಗೆ ಓವರ್ ವರ್ಕು, ಅದರಿಂದನೇ ಸ್ವಲ್ಪ ತಲೆ ಕೆಡುತ್ತವ್ರಿಗೆ. ಇನ್ನು ರಿಲೇಷನ್ಶಿಪ್ಪಲ್ಲಿ ಸೆನ್ಸಿಟಿವಿಟಿ ಇರಬೇಕು. ಹೆಲ್ತಲ್ಲಿ ಸ್ಟಮಕ್ ಪ್ರಾಬ್ಲಮ್ಮೇ ಆಗೋದು ನಿಮಗೆ. ಆ್ಯಸಿಡಿಟಿ ಸಂಬಂಧಪಟ್ಟಂಗೆ ಸ್ಟಮಕ್ ಅಪ್ಸೆಟ್ ಆಗುತ್ತೆ. ನೆಗೆಟಿವ್ ಟಾಕ್ ಮಾಡೋದನ್ನ, ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದನ್ನ ಅವಾಯ್ಡ್ ಮಾಡಿದರೆ ಒಳ್ಳೆಯದಾಗುತ್ತೆ. ತುಲಾರಾಶಿಯವರಿಗೆ ಫೈನಾನ್ಷಿಯಲ್ ಇನ್ಬ್ಯಾಲೆನ್ಸ್ ಆಗುತ್ತೆ ಈ ಒಂದು ತಿಂಗಳಲ್ಲಿ. ಪಾರ್ಟ್ನರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಅಂದರೆ ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳಾಗ್ತವೆ. ಎನರ್ಜಿ ಕೂಡ ನಿಮಗೆ ಈ ಒಂದು ತಿಂಗಳಲ್ಲಿ ಕಡಿಮೆ ಆಗುತ್ತೆ. ನೀವು ಒಂದು ವಸ್ತುಗಳನ್ನು ಓವರ್ ಸ್ಪೆಂಡಿಂಗ್, ಲಕ್ಸುರಿ ವಸ್ತುಗಳನ್ನು ಖರೀದಿ ಮಾಡೋದ್ರಲ್ಲಿ ಓವರ್ ಸ್ಪೆಂಡಿಂಗ್ ಸ್ವಲ್ಪ ಅವಾಯ್ಡ್ ಮಾಡಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೋಪ ಆಟ ಜಾಸ್ತಿ ಮಾಡಬೇಡಿ ಈ ಒಂದು ತಿಂಗಳಲ್ಲಿ. ಅದು ಜಾಸ್ತಿ ಆಗುತ್ತೆ ಗ್ರಹಗಳ ಸಂಚಾರದಿಂದ, ಬಟ್ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಇಡನ್ ಎನಿಮೀಸ್ ಇದ್ದಾರೆ ನಿಮಗೆ, ಅವರೆಲ್ಲ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಹೆಲ್ತ್ ಇಶ್ಯೂ ಬಂದರೆ BP ಇನ್ಫ್ಲೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ. ಸೊ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ನಿಮ್ಮ ಒಂದು ಸೀಕ್ರೆಟ್ಸ್ನ ಬೇರೆ ಜೊತೆ ರಿವೀಲಿಂಗ್ ಮಾಡೋದ್ರಿಂದ ನಿಮಗೆ ತೊಂದರೆಗಳು ಜಾಸ್ತಿ. ಸೊ ಪ್ಲೀಸ್ ಅವಾಯ್ಡ್ ಮಾಡಿ ರಿಲೀವಿಂಗ್ ಸೀಕ್ರೆಟ್ಸ್ ಟು ಅದರ್ಸ್, ಆಯಿತಾ. ಧನುರಾಶಿ ಸ್ವಗ್ರಹದಲ್ಲಿದ್ದರೂ ಕೂಡ ಓವರ್ಲೋಡ್ ಆಗುವಂಥ ಒಂದು ಸೂಚನೆ. ಧನುರ್ಮಾಸದಲ್ಲಿ ಇದು ಸ್ವಗ್ರಹ ಧನುರಾಶಿಲೇ ಇರುತ್ತೆ, ಆದರೂ ನಿಮಗೆ ಕೆಲಸದಲ್ಲಿ ಓವರ್ಲೋಡು, ಮೆಂಟಲಿ ಸ್ಟ್ರೆಸ್ ಇರುತ್ತೆ. ಟ್ರಾವೆಲು, ನೀವೆಲ್ಲ ಆಚೆ ಹೋಗ್ಬೇಕು ಅಂದರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ನಿಮಗೆ. ನೀವು ಈ ಒಂದೇ ಟೈಮಲ್ಲೇ ಸಿಕ್ಕಾಪಟ್ಟೆ ವರ್ಕ್ ಮಾಡೋ ಅಂಥ ಒಂದು ಏನಂತಾರೆ, ಅದು ಮಲ್ಟಿಪಲ್ ಟಾಸ್ಕ್ ಎಟ್ ಒನ್ಸ್ ಅಂತಾರಲ್ಲ. ಸೊ ಇದನ್ನು ಅವಾಯ್ಡ್ ಮಾಡ್ಕೋಬೇಕು ನೀವು, ಆಯಿತಾ. ನಮ್ಮ ಮಕರ ರಾಶಿಯವರಿಗೆ ಸ್ಲೋ ರಿಸಲ್ಟ್ಸ್, ನೀವೇನೋ ವರ್ಕ್ ಮಾಡಿದರೂ ಕೂಡ ರಿಸಲ್ಟ್ಸ್ ಸ್ವಲ್ಪ ಸ್ಲೋ ಆಗಿ ಬರುತ್ತೆ. ಕ್ಯಾರಿಯರು ನಿಮ್ದು ಏನಿರುತ್ತೆ ಅದು ಬ್ಲಾಕ್ ಆಗಿಬಿಡುತ್ತೆ ಈ ಒಂದು ತಿಂಗಳಲ್ಲಿ. ಮನಿ ಕೂಡ ಸ್ಟಕ್ ಆಗುತ್ತೆ, ದುಡ್ಡು ಎಲ್ಲ ಒಂದು ಕಡೆ ಸ್ಟಕ್ ಆಗುತ್ತೆ, ಬಟ್ ಬರುತ್ತೆ ನಿಮಗೆ. ಸೊ ಓವರ್ ಕಾನ್ಫಿಡೆಂಟ್ ಇಟ್ಕೊಂಡು ಏನಾರು ಮಾಡೋಕ್ಕೆ ಹೋಗಬೇಡಿ, ಅದನ್ನು ಅವಾಯ್ಡ್ ಮಾಡಿ, ಆಯಿತಾ. ಕುಂಭರಾಶಿಯವರಿಗೆ ಸೋಷಿಯಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಈ ಒಂದು ತಿಂಗಳಲ್ಲಿ. ನೀವು ಫ್ರೆಂಡ್ನಿಂದನೇ ಸ್ವಲ್ಪ ಹರ್ಟ್ ಆಗ್ತೀರಾ, ಅದರಿಂದನೇ ನಿಮಗೆ ಸ್ವಲ್ಪ ಮನಸ್ಸಿಗೆ ನೋವಾಗುತ್ತೆ. ಮತ್ತು ಆರೋಗ್ಯದ ವಿಚಾರ, ಮೊಣಕಾಲು ನೋವು ಈ ಒಂದು ತಿಂಗಳಲ್ಲಿ ನಿಮಗೆ ಜಾಸ್ತಿ ಬರುತ್ತೆ. ಸುಮ್ಮನೆ ಕಣ್ಣು ಮುಚ್ಕೊಂಡು ಯಾರನ್ನೂ ನಂಬೇಡ್ರಿ. ಸೊ ಬ್ಲೈಂಡ್ ಟ್ರಸ್ಟ್ನ ಅವಾಯ್ಡ್ ಮಾಡಿ. ಮೀನರಾಶಿಯವರಿಗೆ ಎಮೋಷ್ನಲಿ ಡಿಸಿಷನ್ ತೊಗೊಳಕ್ಕೆ ಹೋಗಬೇಡಿ, ಆಯಿತಾ. ಏನೋ ಒಬ್ಬರು ನಿಮ್ಮನ್ನು ಪರ್ಸ್ನಲಾಗಿ ತುಂಬ ಪ್ರೀತಿಯಿಂದ ಮಾತಾಡಿದ್ರು ಅಂತೇಳಿ ಎಮೋಷ್ನಲ್ ಆಗಿ ಡಿಸಿಷನ್ಸ್ ತೊಗೊಳಕ್ಕೆ ಹೋಗಬೇಡಿ, ಅದು ರಿಗ್ರೆಟ್ ಆಗುತ್ತೆ. ಸ್ಲೀಪ್ ಡಿಸ್ಟರ್ಬೆನ್ಸ್, ಅಂದರೆ ನಿದ್ದೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಹೆಲ್ತ್ ಇಶ್ಯೂ ಬಂದುಬಿಟ್ಟು ಹೆಡೇಕ್. ಸೊ ನಿದ್ದೆಗೆಟ್ಟಾಗ ತಲೆನೋವು ಕಾಮನ್ ಅಲ್ವಾ, ತಲೆನೋವು ಬರುತ್ತೆ. ನೀವು ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಅದರ್ಸ್, ಅಂದರೆ ನೀವು ಬೇರೆಯವ್ರನ್ನ ನನ್ನ ಜವಾಬ್ದಾರಿ ಇವರು, ನಾನೇ ಅವರಿಗೆ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನ ದಯವಿಟ್ಟು ಅವಾಯ್ಡ್ ಮಾಡಿ, ಆಯಿತಾ. ಈ ಒಂದು ತಿಂಗಳಲ್ಲಿ ಧನುರ್ಮಾಸದಲ್ಲಿ ಎಲ್ಲ ರಾಶಿಗಳಿಗೂ ಎಚ್ಚರಿಕೆ ಇದ್ದೇ ಇದೆ. ಶಾಂತಿ, ನಿಯಮ, ಜಪ ಇವೇ ನಿಮ್ಮ ರಕ್ಷಣಾ ಕವಚ. ಎಲ್ಲರೂ ಕೂಡ ದೇವ್ರ ಧ್ಯಾನ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಇದ್ದರೂ ಕೂಡ ನಾವೆಲ್ಲವೂ ಸಕಾರಾತ್ಮಕವಾಗಿ, ನಕಾರಾತ್ಮಕ ವಿಷಯದಿಂದ ಸಕಾರಾತ್ಮಕವಾಗಿ ತಿರುಗುತ್ತವೆ. ಸೊ ಎಚ್ಚರಿಕೆಯಿಂದ ಇರಿ, ಎಲ್ಲ ಕೇಡುಗಳು ಯಾವುದು ಆಗಬಾರ್ದು, ನಿಮಗೆ ಒಳ್ಳೆಯದಾಗಲಿ ಅಂತಲೇ ನಾವು ಕೇಳ್ಕೊಂಡು